ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಈಗಾಗಲೇ ಕೆಲವಷ್ಟು ಮಹಿಳೆಯರು ಅಂದರೆ ಒಂದು 70ಇಂದ 80% ಮಹಿಳೆಯರು 8 ಕಂತಿನ ಹಣನ ತೊಗೊಂಡಿದ್ದಾರೆ. ಇನ್ನು ಕೆಲವಷ್ಟು ಮಹಿಳೆಯರು 5 ಕಂತ ತೊಗೊಂಡಿದ್ದಾರೆ. ಇನ್ನು ಕೆಲವಷ್ಟು ಮಹಿಳೆಯರು 1 ಕಂತಿನ ಹಣನೂ ಕೂಡ ತಗೊಂಡಿಲ್ಲ. ಹಾಗೆ ಅನ್ನಭಾಗ್ಯ ಯೋಜನೆ ಹಣನೂ ಕೂಡ ಇಲ್ಲಿ ಕೆಲವಷ್ಟು ಮಹಿಳೆಯರಿಗೆ ಕೆಲವಷ್ಟು ತಿಂಗಳುಗಳ ಹಣ ಬಂದಿದೆ. ಹಾಗಾದರೆ ನೀವು ಇದನ್ನೆಲ್ಲ ಹೇಗೆ ತಿಳ್ಕೊಬೋದು, ಹಾಗೆ ಮುಂದಕ್ಕೆ ನಿಮಗೆ ಹಣ ಬರುತ್ತೋ ಬರಲ್ವಾ ಅನ್ನೋದನ್ನು ಕೂಡ ನೀವು ಹೇಗೆ ತಿಳ್ಕೊಬೋದು ಅನ್ನೋದನ್ನ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈಗ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ಸ್ ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಏನು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ. ಯಾಕಂದರೆ ನಿಮಗೋಸ್ಕರ ಅಂತಲೇ ವಿಡಿಯೋ ಮಾಡಿರ್ತೀವಿ. ಇದರಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಲೈಕ್ ಮಾಡೋದ್ರಿಂದ ಬೇರೆಯವ್ರಿಗೂ ಕೂಡ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ವೀಡಿಯೋಸ್ನ, ಅದರಿಂದಾಗಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಷಯ ಯಾರಿಗೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಶೇರ್ ಮಾಡಿ. ಓಕೆ, ವಿಷಯಕ್ಕೆ ಬರೋಣ. ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ 7ನೇ ಕಂತು ಯಾರ್ಯಾರು ಹಣ ತೊಗೊಂಡಿದ್ದೀರಾ ಅಂಥವ್ರಿಗೆ ಈಗ 8ನೇ ಕಂತಿನ ಹಣನೂ ಕೂಡ ಎಲ್ಲರಿಗೂ ಬಂದಿದೆ. ಆಲ್ಮೋಸ್ಟ್ 90% ಮಹಿಳೆಯರಿಗೆ ಬಂದಿದೆ. ಯಾಕಂದರೆ ಈಗ 25ನೇ ತಾರೀಕು ಎಲೆಕ್ಷನ್ ಇರೋ ಕಾರಣದಿಂದ ಎಲ್ಲ ರೀತಿಯ ಪೆಂಡಿಂಗ್ ಹಣ ಆಗಲಿ 7ನೇ ಕಂತಿನ ಹಣ 8ನೇ ಕಂತಿನ ಹಣ ಎಲ್ಲ ಕಂತಿನ ಹಣನೂ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿ ಈಗಾಗಲೇ ಎಲ್ಲರಿಗೂ ಹಣನ ಬಿಡುಗಡೆ ಮಾಡಿದೆ. ಹಾಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣನೂ ಕೂಡ ಈಗಾಗಲೇ ಎಲ್ಲರಿಗೂ ಬಿಡುಗಡೆ ಆಗಿದೆ. ಯಾರಿಗಾರು ಬಂದಿಲ್ಲ ಅಂದರೆ ನೀವು DBT ಮೂಲಕ ಎಲ್ಲನೂ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಕಂತಿನ ಹಣ ಬಂದಿದೆ ಇಲ್ಲ ಯಾಕೆ ಬಂದಿಲ್ಲ ನಿಮಗೆ ಹಣನ ಅನ್ನೋದನ್ನು ಕೂಡ ಇಲ್ಲಿ ನೀವು DBT ಮೂಲಕ ಎಲ್ಲನೂ ಚೆಕ್ ಮಾಡಿಕೊಂಡು ಏನಾದ್ರು ಪ್ರಾಬ್ಲಮ್ ಇದ್ದರೆ ನೀವು ಅದನ್ನು ಸರಿ ಮಾಡ್ಕೊಳ್ಳೋಂಥ ಚಾನ್ಸ್ ಇಲ್ಲಿ ಸರ್ಕಾರ ನೀಡಿದೆ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಿಮ್ಮ DBT ಸ್ಟೇಟಸಲ್ಲಿ ಏನಾದ್ರು ಆ್ಯಕ್ಟಿವ್ ಅಂತ ಇದ್ದರೆ ನಿಮಗೆ ಎಲ್ಲ ಕಂತಿನ ಹಣನೂ ಬರುತ್ತೆ, ನೆಕ್ಸ್ಟ್ ಕಂತಿನ ಹಣನೂ ಬರುತ್ತೆ. ಇಲ್ಲ ಇನ್ನು ಪೆಂಡಿಂಗ್ ಯಾವ್ದಾದ್ರು ಹಣ ಇದ್ದರೂ ಕೂಡ ನಿಮಗೆ ಬರುತ್ತೆ. ಆದರೆ ಇನ್ಆ್ಯಕ್ಟಿವ್ ಅಂತ ಏನಾದ್ರು ತೋರಿಸಿದ್ರೆ ನಿಮಗೆ ಹಣ ಬರೋದಿಲ್ಲ. ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಸರ್ಕಾರದ ಇನ್ನೊಂದು ಗ್ಯಾರಂಟಿ ಏನಂದರೆ ವರ್ಷಕ್ಕೆ ನಾವು ಬಡ ಮಹಿಳೆಯರಿಗೆ 1 ಲಕ್ಷನ ಕೊಡ್ತೀವಿ ಅಂತ. ಅಂದರೆ ಈ ಸಲ ಚುನಾವಣೆಯಲ್ಲಿ ಗೆದ್ದರೆ ನಾವು ವರ್ಷಕ್ಕೆ 1 ಲಕ್ಷ ಅಂತೆ ಮಹಿಳೆಯರಿಗೆ ಕೊಡ್ತೀವಿ. ಟೋಟಲು 1 ಲಕ್ಷ ಮತ್ತು ಈ ಗೃಹಲಕ್ಷ್ಮಿದು ಹಣದೆಲ್ಲ ಸೇರಿ 1,25,000ವರೆಗೂ ನಾವು ವರ್ಷಕ್ಕೆ ಕೊಡ್ತೀವಿ ಅನ್ನೋದನ್ನ ಸರ್ಕಾರ ಇಲ್ಲಿ ಗ್ಯಾರಂಟಿ ಕೊಟ್ಟಿದೆ. ಹಾಗೆ ಇದೆಲ್ಲ ಒಂಥರ ಗುಡ್ ನ್ಯೂಸ್. ಆದರೆ ನಿಮಗೆ ಯಾವ ಪಕ್ಷಕ್ಕೆ ನಿಮಗೆ ನೆಕ್ಸ್ಟ್ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ನೀವು ಎಲೆಕ್ಷನ್ನಲ್ಲಿ ಮತನ ಹಾಕಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದ ವಿಶೇಷ ಆಗಿತ್ತು. ಹಾಗೆ ನಿಮಗೆ ಯಾವ್ದಾದ್ರು ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ, ಅದರಿಂದ ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಇಲ್ಲ ಅಂದರೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಹಾಗೆ ಅನ್ನಭಾಗ್ಯ ಯೋಜನೆದು ಗೃಹಲಕ್ಷ್ಮಿ ಹಣ ಎಲ್ಲನೂ 25ನೇ ತಾರೀಕು ಒಳಗಡೆ ನಾವು ಎಲ್ಲನೂ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ 9ನೇ ಕಂತಿನ ಹಣ ಈ ಎಲೆಕ್ಷನ್ ಎಲ್ಲ ಮುಗಿದ ನಂತರ ಏನಾರು ಪ್ರೊಸೆಸ್ ಮಾಡ್ತಾರೋ ಇಲ್ವೋ ಅನ್ನೋದನ್ನ ನೋಡಬೇಕು. ಯಾಕಂದರೆ ಇಲ್ಲಿ ಎಲೆಕ್ಷನ್ ಇರೋ ಕಾರಣದಿಂದ ಯಾವುದೇ ರೀತಿಯ ಗ್ಯಾರಂಟಿ ಯೋಜನೆಗಳ ಹಣನ ಬಿಡುಗಡೆ ಮಾಡಬಾರ್ದು ಅಂತ ಇಲ್ಲಿ ಸರ್ಕಾರಕ್ಕೆ ಪ್ರೆಸರ್ ಬೀಳ್ತಾಯಿದೆ. ಅದರಿಂದಾಗಿ ಬಿಡುಗಡೆ ಮಾಡುತ್ತೋ ಮಾಡಲ್ವೋ ಅನ್ನೋದು ಡೌಟ್ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.